ವೀಕ್ಷಕರೇ, ಹಳ್ಳಿ ಐದ ಪ್ಯಾಟೆಗ್ ಬಂದ ಈ ಒಂದು ರಿಯಾಲಿಟಿ ಶೋ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ. ಈ ಜನಪ್ರಿಯ ರಿಯಾಲಿಟಿ ಶೋನಲ್ಲಿ ಇವರು ಕಾಣಿಸ್ಕೊಂಡಿರ್ತಾರೆ. ಸೀಸನ್ 3ರ ಸ್ಪರ್ಧಿಯಾಗಿದ್ರು ಭಾವತೀಶ್ ಅಂತ. ಇವರು ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನಲ್ಲಿ ಭಾಗವಹಿಸಿರ್ತಾರೆ. ಕೇವಲ ಇವರಿಗೆ 28 ವರ್ಷ. ಆದ್ರೆ ಭೀಕರ ರಸ್ತೆ ಅಪಘಾತದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಈ ವಿಚಾರ ತಿಳಿದಂತ ಅಕುಲ್ ಬಾಲಾಜಿ ಅಂದ್ರೆ ಅವರೇ ನಿರೂಪಣೆಯನ್ನ ಮಾಡ್ತಾ ಇದ್ದಿದ್ದು ಹಳ್ಳಿ ಐದ ಪ್ಯಾಟೆಗ್ ಬಂದ ಆಗಿರ್ಬೋದು, ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಆಗಿರ್ಬೋದು. ಸೊ ಈ ರೀತಿ ಹಲವಾರು ರಿಯಾಲಿಟಿ ಶೋಗಳನ್ನೆಲ್ಲ ಒಂದು ಡೇರಿಂಗ್ ಆಗಿ ಮಾಡ್ತಾ ಇದ್ದಿದ್ದ ಆಂಕರ್ ಅಕುಲ್ ಬಾಲಾಜಿ ಅವರು. ಸೊ ಅವ್ರಿಗೂ ಕೂಡ ಒಂದು ವಿಚಾರ ಇತ್ತು, ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಭಾವತೀಶ್ ಎಂಬ ಒಂದು ಹುಡುಗ ಉತ್ತರ ಕರ್ನಾಟಕ ಮೂಲದವರು. ಉತ್ತರ ಕರ್ನಾಟಕ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕೋಳಿಕೆರೆ ಸಮೀಪ ಈ ಒಂದು ದುರ್ಘಟನೆ ಸಂಭವಿಸಿರೋದು. ಮೂಲತಃ ಅಲಿಯಾಳ ತಾಲೂಕಿನ ವಡಗರ ಡೊಳ್ಳಿ ಗ್ರಾಮದ ನಿವಾಸಿಯಾಗಿದ್ರು. ಭಾವತೀಶ್ ತಮ್ಮ ಟಿವಿಎಸ್ ಮೊಪೆಡ್ ನಲ್ಲಿ ಸಂಚಾರ ಮಾಡ್ತಿರ್ತಾರೆ. ಈ ವೇಳೆ ಅಂದ್ರೆ ರಸ್ತೆ ಬದಿಯಲ್ಲಿ ನಿಂತ ಸಾರಿಗೆ ಬಸ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡಿತಾರೆ, ಕೆಳಗಡೆ ಬೀಳ್ತಾರೆ. ಆ ಒಂದು ತೀವ್ರದಿಂದ ದ್ವಿಚಕ್ರ ವಾಹನಕ್ಕೆ ಬೆಂಕಿ ಸಹ ಹೊತ್ಕೊಂಡಿದೆ. ಗಂಭೀರವಾಗಿ ಗಾಯಗೊಳ್ತಾರೆ. ಭಾವತೀಶ್ ಅವರು ಅಲ್ಲಿಯೇ ಕುಸಿಯುತ್ತಾರೆ. ಸ್ಥಳದಲ್ಲಿ ಎಲ್ಲರನ್ನೂ ಕೂಡ ಬಿಟ್ಟೋಗಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ರಿಯಾಲಿಟಿ ಶೋಗಳ ಮೂಲಕ ಪ್ರೇಕ್ಷಕರ ಗಮನವನ್ನ ಸೆಳೆದಿದ್ರು ಭಾವತೀಶ್ ಅವರು. ಇದರಿಂದಾಗಿ ಅವರ ಕುಟುಂಬಸ್ಥರು, ಸ್ನೇಹಿತರು, ಅವರ ಜಿಲ್ಲೆಯಲ್ಲಿ ಇವರಿಗೆ ಅಭಿಮಾನಿಗಳು ಸಹ ಇರ್ತಾರೆ. ಸಖತ್ತಾಗಿ ಇವರ ಒಂದು ಬಾಡಿ ಎಲ್ಲವೂ ಕೂಡ ಇರುತ್ತೆ. ಹಳ್ಳಿ ಪ್ರತಿಭೆ ಬೇರೆ. ಸೊ ಹೀಗಾಗಿ